ತುಮಕೂರು ಮಹಾನಗರ ಪಾಲಿಕೆ ಮತ್ತು ಪುರಸಭೆ ಹಾಗೂ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಪ್ರಕರಣ 94 ಮತ್ತು ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 1976 ಪ್ರಕರಣ 110ರಲ್ಲಿ ವಿನಾಯಿತಿಗೆ ಒಳಪಟ್ಟ ರಾಜ್ಯದ ಜನರ ಆಸ್ತಿಗಳ ಬಿ ಖಾತೆ ಮಾಡಿಸಿಕೊಳ್ಳಲು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಬಿ ಖಾತಾ ಮೂಲಕ ಮಾರಾಟ ಮತ್ತು ಖರೀದಿ ಮಾಡಲು 3 ತಿಂಗಳ ಗಡುವು ನೀಡಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಸಂಬಂಧಪಟ್ಟ ಆಸ್ತಿಗಳ ಮಾಲೀಕರು ತೆರಿಗೆಯ 2ರಷ್ಟು ಹಣವನ್ನು ಪಾವತಿಸಿ ಬಿ ಖಾತಾ ಪಡೆದುಕೊಳ್ಳಲು ತುಮಕೂರು ಜಿಲ್ಲಾಧಿಕಾರಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಜಿಲ್ಲಾ ನಗರ ಕೋಶಾಭಿವೃದ್ಧಿ ಅಧಿಕಾರಿ ಸೇರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ವೇಳೆ ಜಿಲ್ಲಾಧಿಕಾರಿಗಳು ಮಾತನಾಡಿ 10/9/2024 ಒಳಗೆ ನೋಂದಣಿಯಾಗಿರುವ ಆಸ್ತಿಗಳಿಗೆ ಮಾತ್ರ ಇದು ಅನ್ವಯವಾಗಲಿದ್ದು, ನಂತರ ನೋಂದಣಿಯಾದ ಆಸ್ತಿಗೆ ಇದು ಅನ್ವಯಿಸುವುದಿಲ್ಲ ಎಂದು ಹೇಳಿದ್ದಾರೆ. ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಆಸ್ತಿ ಮಾಲೀಕರು ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಲು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪಾಲಿಕೆ ಆಯುಕ್ತೆ ಬಿ.ವಿ. ಅಶ್ವಿಜಾ ಅವರು ಆಸ್ತಿ ಮಾಲೀಕರಲ್ಲಿ ಮನವಿ ಮಾಡಿದ್ದಾರೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಕಾರ್ಪೊರೇಷನ್ ಕಮಿಷನರ್ಸ್ರು ಮತ್ತು PDDUDC ಅವ್ರಿಗೆಲ್ಲ ಇವತ್ತು ಒಂದು VC ಮಾಡಿದರು. ಆ VCಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವ ವಿಚಾರ ಈ ಬಿ ಖಾತೆ ಆಂದೋಲನ. ಏನಪ್ಪ ಈ ಬಿ ಖಾತೆ ಆಂದೋಲನ ಅಂತ ಹೇಳಿದ್ರೆ 10/9/2024 ನಮ್ಮ ಮುನ್ಸಿಪಾಲಿಟೀಸ್ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತರ್ತಿದ್ದಾರೆ. ಆ ತಿದ್ದುಪಡಿ ಏನು ಅಂತ ಕೇಳಿದ್ರೆ, ಈಗ ನಮ್ಮ ಉದಾಹರಣೆಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 1 ಕಾರ್ಪೊರೇಷನ್ ಇದೆ, 2 CMCs ಇದ್ದಾವೆ, 4 ಪುರಸಭೆಗಳಿದ್ದಾವೆ ಮತ್ತು 4 ಪಟ್ಟಣ ಪಂಚಾಯಿತಿ ಇದೆ. ಸೊ ಇದರಲ್ಲಿ ಸುಮಾರು ಆಸ್ತಿಗಳು ಇದ್ದಾವೆ. ಈ ಆಸ್ತಿಗಳನ್ನು ನಾವು 2 ರೀತಿಯಲ್ಲಿ ವಿಂಗಡಣೆ ಮಾಡಬಹುದು. ಒಂದು ರಿಜಿಸ್ಟರ್ಡ್ ರಿಕಗ್ನೈಸ್ಡ್ ಆಸ್ತಿಗಳು ಮತ್ತು ಇನ್ನೊಂದು ಅನ್ಆಥರೈಸ್ಡ್ ಆಸ್ತಿಗಳು. ಅನ್ಆಥರೈಸ್ಡ್ ಆಸ್ತಿಗಳು ಅಂತ ಹೇಳಿದ್ರೆ ಅದು ಯಾವ ಆಸ್ತಿಗಳನ್ನು ರೆವಿನ್ಯೂ ಲೇಔಟಲ್ಲಿ, ಈಗ ಅದು ಕನ್ವರ್ಷನ್ ಆಗದೇನೆ ಮತ್ತು ಲೋಕಲ್ ಬಾಡೀಸಿಂದ ಲೇಔಟ್ ಪ್ಲ್ಯಾನ್ ತಗೊಳ್ದೇನೆ ಈ ಥರ ರೆವಿನ್ಯೂ ಲೇಔಟ್ಸಲ್ಲಿ ಇರುವ ಆಸ್ತಿಗಳು ಇಸ್ ಅನ್ಆಥರೈಸ್ಡ್ ಆಸ್ತಿಗಳು. ಇದನ್ನು ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಲ್ಲಿ. ಅದನ್ನು ಒಂದು ಬಿ ರಿಜಿಸ್ಟರ್ ಅಂತ ಒಂದು ರಿಜಿಸ್ಟರ್ ಅನ್ನು ಕೊಟ್ಟು ಅದರಲ್ಲಿ ಎಂಟ್ರಿ ಮಾಡೋದು ಒಂದು. ತದನಂತರ ಅದು ಅಸೆಸ್ ಮಾಡಿ ಟ್ಯಾಕ್ಸ್ ಫಿಕ್ಸೇಷನ್ ಮಾಡುವುದು. ತದನಂತರ ಅದಕ್ಕೆ ಒಂದು ಖಾತೆ, ಬಿ ಖಾತಾ ಅಂತ, ಈ ಆಸ್ತಿ ಅಂತ ಒಂದು ಅಪ್ಲಿಕೇಶನ್ ಮುಖಾಂತರ ಕೊಡೋದು ಅನ್ನೋದು ಒಂದು ಆಂದೋಲನ ರೀತಿಯಲ್ಲಿ ಒಂದು ಬಾರಿಗೆ ಮಾತ್ರ ಈ ಅವಕಾಶ ಕೊಡಲಿಕ್ಕೆ ಹೇಳಿದ್ದಾರೆ. ಒಂದು ಬಾರಿ ಮಾತ್ರ, ಅಂದರೆ 3 ತಿಂಗಳಿಗೆ, ಇವತ್ತಿಂದ 3 ತಿಂಗಳ ಒಳಗಾಗಿ ತಾವು ಇದನ್ನು ಮಾಡ್ಕೋಬಹುದು. ಇದು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಏನು ರೆವಿನ್ಯೂ ಲೇಔಟ್ಸ್ ಅಲ್ಲಿ ಆಸ್ತಿಗಳು ಇದೆ ಅದನ್ನು ಟ್ರಾನ್ಸಾಕ್ಟಬಲ್ ಮಾಡಲಿಕ್ಕೆ. ಟ್ರಾನ್ಸಾಕ್ಟಬಲ್ ಅಂತ ಹೇಳಿದ್ರೆ ಏನು, ಈಗ ಆಥರೈಸ್ಡ್ ಇದ್ರೆ ಅವರವರು ಮಾಡ್ತಾರೆ, ರಿಜಿಸ್ಟ್ರೇಷನ್ ಮಾಡ್ತಾರೆ. ಬಟ್ ಈಗ ಅನ್ಆಥರೈಸ್ಡ್ ಲೇಔಟ್ಸ್ ಅಲ್ಲಿ, ಈಗ ರೆವಿನ್ಯೂ ಲೇಔಟ್ಸ್ ಅಲ್ಲಿ ಇರುವ ಆಸ್ತಿಗಳನ್ನು ಟ್ರಾನ್ಸಾಕ್ಟ್ ಮಾಡಲಿಕ್ಕೆ, ರಿಜಿಸ್ಟರ್ ಮಾಡಲಿಕ್ಕೆ ಜನರಿಗೆ ಅವಕಾಶ ಇಲ್ಲ. ಸೊ ಈಗ ತಾವು ಈ ಬಿ ಆಸ್ತಿ ಅನ್ನು ತಗೊಂಡ್ಬಿಟ್ರೆ ನೀವು ಮುಂದಿನ ದಿನಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು. ಒಂದು ಇದರಲ್ಲಿ ವಿಶೇಷವಾಗಿ ನೀವು ಗಮನ ಹರಿಸಬೇಕಾಗಿರೋದು, ಈಗ ಒನ್ಸ್ ಇದನ್ನು ನಾವು ಬಿ ಖಾತೆ ಕೊಟ್ಟು ನಿಮಗೆ ಟ್ಯಾಕ್ಸ್ ಅಸೆಸ್ ಮಾಡಿದ್ರೆ, ಈ ಹಿಂದೆ ಅದನ್ನು ಟ್ಯಾಕ್ಸ್ ಅಸೆಸ್ ಮಾಡಿರಲ್ಲ, ಟ್ಯಾಕ್ಸು ಸುಮಾರು ಜನ ಇದಕ್ಕೆ ಕಟ್ಟಿರಲ್ಲ, ಬಟ್ ಅದಕ್ಕೆ ಸುಮಾರು ವಸತಿಗಳು ನಾವು ಮಾಡಿಕೊಟ್ಟಿದ್ದೀವಿ. ಅದು ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಮತ್ತೆ ಅವ್ರಿಗೆ ಬೆಸ್ಕಾಮ್ ಇಂದ ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲಾನು ಇದೆ. ಸೊ ಬಟ್ ಅವರು ಟ್ಯಾಕ್ಸ್ ಕಟ್ಟಿರಲ್ಲ. ಈಗ ಅವರಿಗೆ ಟ್ಯಾಕ್ಸೇಷನ್ ಮಾಡ್ತೀವಿ. ಈ ಹಿಂದೆ ಎಷ್ಟು ತೆರಿಗೆ ಬಾಕಿ ಇತ್ತು ಅದಕ್ಕೆ 2 ಪಟ್ಟು ಅವರು ಟ್ಯಾಕ್ಸ್ ಕಟ್ಟಬೇಕು. ಇದು ಸಾರ್ವಜನಿಕರಿಗೆ ಮಾಹಿತಿ. ಈಗ ಅವರು ಒಂದು ಬಿ ಖಾತೆ ತಗೋಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಟ್ಯಾಕ್ಸೇಷನ್ ಮಾಡೇ ಮಾಡ್ತೀವಿ. ನಿಮ್ಮ ಆಸ್ತಿದು ಎಲ್ಲ ವಿವರಗಳನ್ನು ನಾವು ಬಿ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಿಸ್ತೀವಿ. ಅದನ್ನು ಒಂದು ತಂತ್ರಾಂಶ ಇದೆ, ಈ ಆಸ್ತಿ ಅಂತ, ಅದು ಮುಖಾಂತರ ಮಾಡಿಸ್ತೀವಿ. ಆಮೇಲೆ ಈಗ ಅವರು 1 ಟೈಮ್ ಮಾತ್ರ 2 ಪಟ್ಟು ಆ ತೆರಿಗೆಯನ್ನು ಅವರು ಕಟ್ಟಬೇಕು. 1 ಟೈಮ್ ಮಾತ್ರ. ಈಗ ಮುಂದಿನ ವರ್ಷದಲ್ಲಿ ಅವರು 1 ಪಟ್ಟು ಕಟ್ಟಬೇಕು.
ಇದರಲ್ಲಿ ತಾವು ಮುಖ್ಯವಾಗಿ ನೋಡ್ಬೇಕಾಗಿರೋದು, ಇದು ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತೀವಿ. ಬರೀ 3 ತಿಂಗಳು ಮಾತ್ರ ಸರ್ಕಾರ ಅವಕಾಶ ಕೊಟ್ಟಿದ್ದಾರೆ. ಸೊ ನಿಮ್ಗೆ ನಿಮ್ಮ ಆಸ್ತಿಯನ್ನು ಏನು ಈ ರೆವಿನ್ಯೂ ಲೇಔಟ್ಸ್ ಅಲ್ಲಿ ಅನ್ಆಥರೈಸ್ಡ್ ಆಗಿರುವ ಲೇಔಟ್ಸ್ ಅಲ್ಲಿ ಮಾಡಿರುವ ಆಸ್ತಿಯನ್ನು ಈಗ ಬಿ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ ಮತ್ತೆ ಅದನ್ನು ಖಾತೆ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ 1 ಕಾರ್ಪೊರೇಷನ್ ಮತ್ತು 10 ULBs ಇದೆ. ಅದರಲ್ಲಿ ನಾವು ಕೂಡ ವಿಶೇಷವಾಗಿ ಇದನ್ನು ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತೀವಿ. ಹೆಚ್ಚು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೀವಿ. ಮತ್ತೆ ಜನರೇ ಅವರವರಾಗಿ ಬಂದು ನಮಗೆ ಅರ್ಜಿ ಹಾಕಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಇನ್ನೊಂದು ಟೂಡಾ ಅಪ್ರೂವಲ್ ಅಥವಾ ಸಕ್ಷಮ ಪ್ರಾಧಿಕಾರ ಟೌನ್ ಪ್ಲಾನಿಂಗ್ ಅಥಾರಿಟಿ ಏನಿರುತ್ತೆ ಅವ್ರಿಗೆ ಅಪ್ರೂವಲ್ ಆಗಿಲ್ಲ ಅಂದ್ರೆ ನಾವು ಬಿ ಖಾತಾ ಅಂತ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಎರಡೇ ಕಂಡೀಷನ್ಸ್ ಇರೋದು, ಒಂದು ಎನ್ಎ ಆಗಿಲ್ಲ, ಇನ್ನೊಂದು ಟೂಡಾ ಅಥವಾ ಪ್ಲಾನಿಂಗ್ ಅಥಾರಿಟಿ ಅಪ್ರೂವಲ್ ಆಗಿಲ್ಲ. ಸೊ ಇವೆರಡು ಕಂಡೀಷನ್ಸ್ ಅದು ಕ್ವಾಲಿಫೈ ಆದ್ರೆ ಇಟ್ ಕಮ್ಸ್ ಅಂಡರ್ ಬಿ ಖಾತಾ ರಿಜಿಸ್ಟರ್. ಅಂಡ್ ಇವಾಗ ತಾವು ಹೇಳ್ದಂಗೆ ಮುಂಚೆನೂ ಕೆಲವು ಖಾತಾ ಮಾಡಿದ್ದಾರೆ. ಸೊ ಅವನ್ನೆಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡ್ತೀವಿ. ಎಲ್ಲ ವೆರಿಫಿಕೇಶನ್ ಮಾಡಿ ಅಂಡ್ ಇಫ್ ದೇ ಫಾಲ್ ಅಂಡರ್ ದೀಸ್ 2 categories ದೇ ವಿಲ್ ಕಮ್ ಅಂಡರ್ ಬಿ ಖಾತಾ. ಯಾಕಂದ್ರೆ ನಾವು ಎವ್ರಿ ಕಾರ್ಪೊರೇಷನ್ ಹ್ಯಾಡ್ ದೇರ್ ಓನ್ ಸಾಫ್ಟ್ವೇರ್. ನಮ್ದು OASIS ಸಾಫ್ಟ್ವೇರ್ ಅಂತ ಅರ್ಲಿಯರ್ ಎಲ್ಲ ಮಹಾನಗರ ಪಾಲಿಕೆಗಳು ಬೇರೆ ಬೇರೆ ಸಾಫ್ಟ್ವೇರ್ ಅಲ್ಲಿ ಮಾಡ್ತಾ ಇದ್ರು. ಇವಾಗ ಸರ್ಕಾರ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಯಾವುದೇ ಖಾತಾ ಮಾಡ್ಬೇಕಂದ್ರೆ ನಾವು ಈ ಆಸ್ತಿ ಮುಖಾಂತರ ಖಾತಾ ಮಾಡಬೇಕು. ಹಂಗಾಗಿ ಇವಾಗ ಏನು ಹೊಸದಾಗಿ ಎಲ್ಲನೂ ಮೊನ್ನೆ ಸ್ಟಾರ್ಟ್ ಆಗಿದೆ, ಕಾವೇರಿ ಇಂಟಿಗ್ರೇಷನ್ ಆದ್ಮೇಲೆ. ಸೊ ಎಲ್ಲ ಈ ಆಸ್ತಿ ನಾವು ಸ್ಟಾರ್ಟ್ ಮಾಡಿದೀವಿ. ಇನ್ನೊಂದು ತಾವು ಗಮನದಲ್ಲಿ ಇಟ್ಕೋಬೇಕು ಏನಂದ್ರೆ ಈ 10/9/2024 ಕಿಂತ ಮುಂಚೆ ತಮ್ಮ ಪ್ರಾಪರ್ಟಿ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. 10/9/2024 ಏನು ಈ ಅಮೆಂಡ್ಮೆಂಟ್ ಆಯ್ತು. ಸೊ ಇವಾಗ ನೀವು ಹೋಗಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ನನ್ನ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ತೀನಿ ಅಂತ ಅಂದ್ರೆ ಆಗಲ್ಲ. ಸೊ 10/9/2024 ಕಿಂತ ಮುಂಚೆ ತಮ್ಮ ಪ್ರಾಪರ್ಟಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರಬೇಕು. PID ಆಗಿ ಅನ್ಅಸೆಸ್ಡ್ ಅಂತ ತಮ್ಮ ಪ್ರಾಪರ್ಟಿಯಲ್ಲಿ ಕುತ್ಕೊಂಡಿದ್ರೆ, ಅಥವಾ ತಾವು ಟ್ಯಾಕ್ಸ್ ಪೇ ಮಾಡ್ತಾ ಬರ್ತಾ ಇದ್ದೀರಾ, ಟ್ಯಾಕ್ಸ್ ರಿಸಿಪ್ಟ್ ಮಾತ್ರ ನಾವು ನಿಮಗೆ ಕೊಡ್ತಾ ಇದ್ದೀವಿ, ಬಟ್ ನೀವು ಯಾವುದೇ PID ಅಥವಾ ಆಸ್ತಿ ಮಾಡಿಸಿಲ್ಲ, ಖಾತಾ ಮಾಡಿಸಿಲ್ಲ ಅಂದರೆ ಸೊ ಆಲ್ ದಿಸ್ ಏನು ಪ್ರಾಪರ್ಟೀಸ್ ವಿಲ್ ಫಾಲ್ ಅಂಡರ್ ಬಿ ಖಾತಾ ರಿಜಿಸ್ಟರ್ಸ್. ಆ್ಯಂಡ್ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಸಜೆಷನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ವಾರ್ಡ್ ವೈಸ್ ಮಾಡಬೇಕು. ದಿಸ್ ಇಸ್ 1 ಟೈಮ್ ಸೆಟಲ್ಮೆಂಟ್ ಥರ. ಆಫ್ಟರ್ ದಿಸ್ 3 months ನೀವು ಮತ್ತೆ ನಮಗೆ ಅವಕಾಶ ಇಲ್ಲ. ಇಫ್ ಅಟ್ ಆಲ್ ನಾವೇನಾದ್ರು ಖಾತಾ ಮಾಡಿದ್ರೆ ಎಲ್ಲರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ, ಸ್ಟಾರ್ಟಿಂಗ್ ಫ್ರಮ್ ಲೋ ಲೆವೆಲ್ ಸ್ಟಾಫ್ ಟು ಹೈಯರ್ ಲೆವೆಲ್ ಸ್ಟಾಫ್. ಸೊ ಏನಿದೆ ಈ 3 months ಮಿಷಿನ್ ಮೋಡಲ್ಲಿ ನಾವು ಮಾಡಬೇಕು. ಅದಕ್ಕೂ ಕಟ್ ಆಫ್ ಡೇಟ್ ಆಸ್ ಐ ಟೋಲ್ಡ್ 10/9/2024 ಮುಂಚೆ ಮಾಡಬೇಕು. ಮಾಡ್ತೀವಿ. ಇವಾಗ ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದಿಸ್ ವೀಕೆಂಡ್ ಓನ್ಲಿ. ಮ್ಯಾಮ್ ಅನ್ನು ಹೇಳಿದ್ರು DC ಮಾಡಿ ಈ ಸ್ಯಾಟರ್ಡೇ ಸಂಡೇ ನಾವು ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಂದು ವಾರ್ಡ್ ವೈಸ್ ಮಾಡ್ಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಈಗ ನಮ್ಮ ಜಿಲ್ಲೆ ಒಳಗಡೆ 253 ವಾರ್ಡ್ಸ್ ಇದಾವೆ ಕಾರ್ಪೊರೇಷನ್ ಸೇರಿ. ಸೊ ಅದಕ್ಕೆ ಇದು ಬಂದು ವಿಶೇಷವಾಗಿ ಇವತ್ತೇ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬಂದಿರೋದು ಸರ್ಕಾರದಿಂದ, ಈ ತರ ಒಂದು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತ. ಒಂದು ಎರಡನೇದು, ನಾವು ಒಂದು ಪ್ರಥಮ ಹಂತದಲ್ಲಿ ಮಾಹಿತಿ ಇರುವುದು ನಮ್ಗೆ ಸುಮಾರು ಒಂದು ಹತ್ತಿರ ಒಂದು 70,000 ಇರುತ್ತದೆ ಅಂತ ನಮ್ಗೆ ಮಾಹಿತಿ ಇದೆ. ಇನ್ನೂ ಡೀಟೇಲ್ಡ್ ಆಗಿ ನಾವು ಸರ್ವೆ ಮಾಡಿ ಇಲ್ಲ ಎಲ್ಲ ಲೋಕಲ್ ಬಾಡೀಸ್, ನಗರಸಭೆ, ಪುರಸಭೆ ಎಲ್ಲಾನು ಸೇರಿ ಕಾರ್ಪೊರೇಷನ್ ಅಲ್ಲಿ ಅವರು ಮೇ ಬಿ ಮೋರ್ ದೆನ್ 30,000-40,000 ಇರುತ್ತದೆ. ಸೊ ನಾವು ಸರ್ವೆ ಮಾಡ್ತೀವಿ. ಒಂದು ಸರ್ವೆ ಮಾಡುವುದು ಇಸ್ 1 ಪಾರ್ಟ್. ನಮ್ದು ಗುರಿ ಏನು, ಪ್ರತಿಯೊಬ್ಬರಿಗೂ ಇದು ಒಂದು ಖಾತೆ ಮಾಡೋ ಅವಕಾಶ ಇದೆ, ಮಾಡ್ಕೊಳ್ಳಿ ಅನ್ನೋ. ಸೊ ಅವ್ರಿಗೆ ಗೊತ್ತಿರುತ್ತೆ, ಅವ್ರವ್ರಿಗೆ ಗೊತ್ತಿರುತ್ತೆ. ಫೀಸ್ ಏನು ಇಲ್ಲ, ಫೀಸ್ ಅಂತ ತೆರಿಗೆ ಅದು ಯೂಶುವಲ್ ಅದು ಟ್ಯಾಕ್ಸೇಷನ್ ಏನಿದೆ ಅದು ಅಸೆಸ್ ಮಾಡ್ತಾರೆ. ನಿಮ್ ಪ್ರಾಪರ್ಟಿದು ಖಾಲಿ ನಿವೇಶನ ಅಥವಾ ಕಟ್ಟಡ ಕಟ್ಟಿದ್ದೀರಾ, ವಾಟ್ ಟೈಪ್ ಆಫ್ ಫ್ಲೋರ್, ವಾಟ್ ಟೈಪ್ ಆಫ್ ರೂಫ್, ಅದೆಲ್ಲ ಅವ್ರದ್ದು ಇದ್ದೇ ಇರುತ್ತೆ. ಅದ್ರ ಪ್ರಕಾರ ಅವರು ಕ್ಯಾಲ್ಕುಲೇಟ್ ಮಾಡಿ. ಈಗ ತುಮಕೂರು ಮಹಾನಗರ ಪಾಲಿಕೆನಲ್ಲಿ ಜನ ಎಲ್ಲರೂ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಎಕ್ಸ್ಟ್ರಾ ದುಡ್ಡು ಕೊಡ್ಲಿಲ್ಲ ಅಂದ್ರೆ. ಅದೇ ನಾನು ಈಗ ಹೇಳಿದ್ದು, ಏನು ಮಿಡಲ್ ಮ್ಯಾನ್ ಏನಿದ್ದಾರೆ ಇದನ್ನು ನಾವು ಈ ಆಸ್ತಿ ಮೇಡಮ್ ಪರ್ಟಿಕ್ಯುಲರ್ ನಾನು ಹೇಳಕ್ಕಾಗಲ್ಲ, ಎಲ್ಲ ಜನ ಹೇಳ್ತಿರ್ತಾರೆ. ಒಂದ್ ನಿಮಿಷ. ಈಗ ಈ ಆಸ್ತಿ ಅಂತ ಒಂದು ವೆಬ್ಸೈಟ್ ಇದೆ.
ಈಗ ಯಾವಾಗ ಎಂಪವರ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸಿಟಿಸನ್ ಮತ್ತೆ ಗವರ್ನೆನ್ಸ್ ಶುಡ್ ಬಿ ಫೇಸ್ಲೆಸ್ ಅಂತ ಹೇಳ್ತೀವಿ. ಫೇಸ್ಲೆಸ್ ಅಂತ ಯಾವಾಗ ಕರಿತೀವಿ, ಅವ್ರವರೇ ಅವ್ರ ಮನೆಯಲ್ಲಿ ಕೂತ್ಕೊಂಡು ಒಂದು ಅಪ್ಲಿಕೇಶನ್ ಹಾಕಿ ಅದನ್ನು ಪ್ರೊಸೆಸ್ ಮಾಡಿ ಬಂದ್ರೆ ಅದು ಫೇಸ್ಲೆಸ್. ಈಗ ಯಾರ ಹತ್ರನೂ ಹೋಗಿ ನಿಂತ್ಕೋಬಾರ್ದು, ದಟ್ ಇಸ್ ಗುಡ್ ಗವರ್ನೆನ್ಸ್. ಅದಕ್ಕೋಸ್ಕರನೇ ಗವರ್ಮೆಂಟ್ ಅಲ್ಲಿ ಇ ಆಸ್ತಿ ಅಂತ ಒಂದು ವೆಬ್ಸೈಟ್ ಮಾಡಿ ಅದರಲ್ಲಿ ಸಿಟಿಸನ್ಗೆ ಅವರೇ ತಾವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಬಹುದು. ಸೊ ಅದಕ್ಕೆ ನಿಮ್ಗೆ ಬೇಕಾದ್ರೆ ಒಳ್ಳೆ ವಿಡಿಯೋಸ್ ಮಾಡಿ ಕಳಿಸ್ತೀವಿ, ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಒಳ್ಳೆ ವಿಡಿಯೋಸ್ ಮಾಡಿ ಕಳಿಸ್ತೀವಿ. ಅದನ್ನು ಅವ್ರು ಮಾಡಿದ್ರೆ ಮಿಡಿಲ್ ಮೆನ್ ಅನ್ನು ನಾವು ಅವಾಯ್ಡ್ ಮಾಡಬಹುದು. ನಗರಕ್ಕೆ ಮಾತ್ರ, ಗ್ರಾಮಾಂತರದಿಂದ ಬಂದಿಲ್ಲ. ನಗರ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯತಿಗೆ ಇದನ್ನು ಆಗಿಲ್ಲ, ಎಕ್ಸ್ಪಾಂಡ್ ಆಗಿಲ್ಲ. ಪುರಸಭೆ ವ್ಯಾಪ್ತಿಗೆ ಬರುತ್ತೆ ಮೇಡಮ್. ಪುರಸಭೆ, ಇಲ್ಲಿ ಗ್ರಾಮ ಠಾಣ ಅಂತ ಇದೆ ಮೇಡಮ್. ಪಂಚಾಯತು ಮತ್ತೆ ಮಹಾನಗರ ಪಾಲಿಕೆ. ಗ್ರಾಮ ಠಾಣ ಅಂತ ಇದೆಯಲ್ಲ ಮೇಡಮ್. ಕೆಲವು ಅನ್ಎಸೆಸ್ಡ್ ಆಸ್ತಿನೇ ಅಸೆಸ್ ಆಗಿ ಎ ಖಾತೆಗಳಾಗಿದೆ. ಅದು ಸೆಪರೇಟ್ ಇಶ್ಯೂ ಇದೆ. ಅದು ನಾವು ಅವನ್ನ ಈಗ ಬಿ ಖಾತೆ ಮಾಡ್ತೀರಾ ಮೇಡಮ್? ಅದನ್ನ ಹೆಂಗೆ ಇದರಲ್ಲಿ ಮಧ್ಯವರ್ತಿಗಳು ಜಾಸ್ತಿ ಸ್ವಲ್ಪ ಇರಬಾರ್ದು. ಈಗ ಜನರೇ ಅವರಾಗಿ ಅವರು ಬಂದು ಸ್ವಯಂ ಆಗಿ ಈ ಒಂದು ಅಪ್ಲಿಕೇಶನ್, ಇದರಲ್ಲಿ ಏನು ಹೆಚ್ಚಿನ ಮಾಹಿತಿ ಏನೂ ಇಲ್ಲ. ನಿಮ್ದು ಪರ್ಸನಲ್ ಡೀಟೇಲ್ಸ್ ಮತ್ತೆ ಈ ಸ್ವತ್ತಿನ ಡೀಟೇಲ್ಸ್ ಕೊಟ್ಟು ಒಂದು ಸಹಿ ಮಾಡಿ ಒಂದು ಫೋಟೋ ಹಾಕಿ ನಮ್ಮ ಕಾರ್ಪೊರೇಷನ್ಗೆ ಅಥವಾ ಪಟ್ಟಣ ಪಂಚಾಯತ್ಗೆ, ನಗರಸಭೆಗೆ, ಪುರಸಭೆಗೆ ಕೊಟ್ರೆ ನಾವು 1 ವಾರ ಒಳಗಡೆ ನಿಮಗೆ ಅದನ್ನು ತಲುಪಿಸ್ತೀವಿ. ಇದು ನಾವು ಕೂಡ ಡೋರ್ ಟು ಡೋರ್ ಸರ್ವೆ ಮಾಡಬೇಕು ಮತ್ತೆ ವಾರ್ಡ್ ವೈಸ್ ಪ್ರೋಗ್ರಾಮ್ ಮಾಡಿ ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಬಟ್ ಸುಮಾರು ಜನಕ್ಕೆ ಇದು ಮಾಹಿತಿ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಈ ಆಂದೋಲನನ್ನು ಎ ಖಾತೆಗೆ ಅಂದ್ರೆ ಆಥರೈಸ್ಡ್ ಆಗಿರುವ ಪ್ರಾಪರ್ಟೀಸ್ಗೆ ಈ ಆಂದೋಲನ ಮಾಡಿದ್ದಾರೆ. ಸುಮಾರು 1 ವಾರಕ್ಕೆ 2,000 ಆಸ್ತಿಗಳಿಗೆ ಕೊಟ್ಟು ಈಗಾಗಲೇ ಒಂದು 10,000 ಆಸ್ತಿಗಳಿಗೂ ಅವ್ರು ಮಾಡಿದ್ದಾರೆ. ಸೊ ಹೆಂಗೆ ಮಾಡಿದ್ದಾರೆ ಅಂತ ಅವ್ರು ಕೂಡ ಇವತ್ತು ಎಲ್ಲ ಕಮಿಷನರ್ಸ್, ಚೀಫ್ ಆಫೀಸರ್ಸ್ ಕೂಡ ಇವತ್ತು VC ಇದ್ರು. ಅವರು ಕೂಡ ಈ ಎಲ್ಲ ಶೇರ್ ಮಾಡಿದ್ದಾರೆ ಬೆಸ್ಟ್ ಪ್ರಾಕ್ಟೀಸಸ್. ಸೊ ನಮ್ಮ ಜಿಲ್ಲೆಯಲ್ಲಿ ಇರುವ ಜನರಿಗೆ, ವಿಶೇಷವಾಗಿ ಏನು ಈ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಇರುವ ಜನರಿಗೆ ಮತ್ತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಎಲ್ಲ ಜನರಿಗೆ ಏನು ಈ ಅನ್ಆಥರೈಸ್ಡ್ ಆಸ್ತಿಗಳು ಇದೆ, ಅದು ನಿವೇಶನ ಇರಬಹುದು ಅಥವಾ ನಿಮ್ಮಲ್ಲಿ ಕಟ್ಟಡ ಕೂಡ ಇರಬಹುದು. 2 ರೀತಿಯಲ್ಲಿನೂ ಇದೆ. ಲೇಔಟ್ಸ್ ಅಲ್ಲಿ ಬರೀ ಲೇಔಟ್ಸ್ ಆಗಿ ಇಟ್ಕೊಂಡು ಇರೋದು ಇದೆ, ಮತ್ತೆ ಅದರಲ್ಲಿ ಕಟ್ಟಡ ಕಟ್ಟಿರೋರು ಇದ್ದಾರೆ. ಈಗ ನಾವಂತೂ ಈಗ ಏನ್ ಮಾಡ್ತೀವಿ, ಬೆಸ್ಕಾಂ ಇಂದ ಯಾರ್ಯಾರು ಕನೆಕ್ಷನ್ಸ್ ತಗೊಂಡಿದ್ದಾರೆ RR ನಂಬರ್ಸ್ ಅನ್ನು ತಗೊಂಡು ಅವ್ರಿಗೆ ನಾವು ಸಂಪರ್ಕ ಮಾಡ್ತೀವಿ. ಒಂದು ತದನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಆಧಾರ್ ಸೀಡಿಂಗ್ ಅಂತ ಒಂದು ಕಾರ್ಯಕ್ರಮ ಮಾಡಿದೀವಿ. ಅದರಲ್ಲಿ ಕೂಡ ನಮ್ಗೆ ಮಾಹಿತಿ ಸಿಗುತ್ತೆ. ಅಂದ್ರೆ ಈಗ ಅವ್ರು ಕನ್ವರ್ಷನ್ ಮಾಡದೆ ಅಥವಾ ಈಗ ಟೂಡಾ ಇಂದ ಅಥವಾ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಪರ್ಮಿಷನ್ ತಗೊಳ್ದೇನೆ ಕಟ್ಟಡ ಕಟ್ಟಿರೋರು ಮಾಹಿತಿ ನಮ್ಮ ಹತ್ರ ಇದೆ. ಸೊ ನಾವು ಕೂಡ ಅವರಿಗೆ ಸಂಪರ್ಕ ಮಾಡ್ತೀವಿ. ಸೊ ಜನರು ಕೂಡ ಇದನ್ನು ಒಂದು ಒಳ್ಳೆ ಅವಕಾಶ ಅಂತ ಪರಿಗಣಿಸಿ ತಕ್ಷಣ ಈ ಒಂದು ಅರ್ಜಿ ಏನಿದೆ ಕೊಡಬೇಕು ಅಂತ ನಾವೆಲ್ಲರೂ ವಿನಂತಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸ್ಯಾಟರ್ಡೆ ಸಂಡೇ ಈಗ ಸುಮಾರು ಜನ ಕೆಲ್ಸಕ್ಕೆ ಹೋಗ್ತಾರೆ, ಅವರು ವರ್ಕಿಂಗ್ ಡೇಸ್ ಅಲ್ಲಿ ಸಿಗೋದು ಕಷ್ಟ ಮತ್ತೆ ರಶ್ ಇರುತ್ತೆ ಅಂತ ಅನ್ಕೋಬಹುದು. ಸೊ ನಾವು ಈಗ ಮುಂದಿನ 3 ತಿಂಗಳು ಕೂಡ ಶನಿವಾರ ಭಾನುವಾರ ವಿಶೇಷವಾಗಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಮತ್ತು ಇದಕ್ಕೂ ಕೂಡ ನಾವು ಹೆಲ್ಪ್ ಲೈನ್ ನಂಬರ್ ಅನ್ನು ಎಲ್ಲ ULBs ಕಡೆಯಿಂದ ಮತ್ತೆ ಕಾರ್ಪೊರೇಷನ್ ಕಡೆಯಿಂದ ಕೂಡ ನಾವು ಕೊಡ್ತಾ ಇದ್ದೀವಿ. ಸೊ ಅದು ಕೂಡ ನಿಮ್ಮೆಲ್ಲರಿಗೂ ನಾವು ಶೇರ್ ಮಾಡ್ತೀವಿ. ಮತ್ತು ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿ ಕೂಡ ನಮ್ಮ ಕಮಾಂಡ್ ಸೆಂಟರ್ ಅಲ್ಲಿ ಆಲ್ವೇಸ್ 24/7 ಎಲ್ಲ ಇದಕ್ಕೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದು ಕುಡಿಯೋ ನೀರು ಪ್ರಾಬ್ಲಮ್ ಇರ್ಬೋದು, ಮತ್ತೆ ಇತ್ತೀಚೆಗೆ ನಮಗೆ ಏನು ಈ ಸರ್ಟಿಫಿಕೇಟ್ ಸ್ವಲ್ಪ ಇಶ್ಯೂಸ್ ಇತ್ತು, ಅದನ್ನು ಅಟೆಂಡ್ ಮಾಡ್ತಿದ್ದಾರೆ. ಸೊ ಅದಕ್ಕೂ ಕೂಡ ತಾವು ಸಂಪರ್ಕ ಮಾಡ್ಬೋದು.